ರಾಮು ತನ್ನ ಗುಡಿಸಲಿನ ಕೊಳಕು ನೆಲದ ಮೇಲೆ ಕುಳಿತನು. ಎಣ್ಣೆ ದೀಪವು ನೆರಳುಗಳನ್ನು ಬೀಳಿಸುತ್ತಿತ್ತು. ಹೊರಗೆ ಭಾರೀ ಮಳೆ ನಿರಂತರವಾಗಿ ಸುರಿಯುತ್ತಿದ್ದು ಅವನ ಏಕೈಕ ನೋಟ್ಬುಕ್ ಮೇಲೆ ನಿಧಾನವಾಗಿ ಸೋರುತ್ತಿತ್ತು. ಗಣಿತದ ಸಮಸ್ಯೆಯನ್ನು ತೀವ್ರವಾಗಿ ನೋಡುತ್ತಾ ಅವನು ನೀರನ್ನು ಒರೆಸಿದ. ಮರುದಿನ ಬೆಳಿಗ್ಗೆ ಧೂಳಿನ ಶಾಲಾ ಅಂಗಳದಲ್ಲಿ ರಾಮು ಟೀಚರ್ ದಾರಿಗೆ ಅಡ್ಡ ಹಾಕಿದನು. ಕ್ಷಮಿಸಿ, ನಾನು ಇದರಿಂದ ಹೇಗೆ ತಪ್ಪಿಸಿಕೊಳ್ಳಲಿ ಎಂದು ಅವನು ತನ್ನ ಹರಿದ ಬಟ್ಟೆಗಳನ್ನು ತೋರಿಸುತ್ತಾ ಕೇಳಿದನು. ನಿಮ್ಮ ಭವಿಷ್ಯವನ್ನು ಮಣ್ಣಿನಿಂದ ಬರೆಯಲ್ಪಟ್ಟಿಲ್ಲ, ಆದರೆ ನಿಮ್ಮ ಸಂಕಲ್ಪದಲ್ಲಿರುವ ಬೆಂಕಿಯಿಂದ ಬರೆಯಲ್ಪಟ್ಟಿದೆ. ರಾಮು ತನ್ನ ಗುಡಿಸಲಿಗೆ ಹಿಂದಿರುಗಿದನು. ಬರಗಾಲವಿದ್ದಾಗ ನೀರನ್ನು ಮಿತವಾಗಿ ಬಳಸುತ್ತಿದ್ದಾಗ ಸಮೀಕರಣಗಳನ್ನು ಬಿಡಿಸಲು ಜಾಗವನ್ನು ಸರಿಪಡಿಸಿದ. ತಂದೆಗೆ ಹುಷಾರಿಲ್ಲದಿದ್ದಾಗ ಅವನು ಸೂರ್ಯಾಸ್ತದವರೆಗೆ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದನು. ನಂತರ ಸಣ್ಣ ಮೇಣದ ಬತ್ತಿಯ ಬೆಳಕಿನಲ್ಲಿ ರಾತ್ರಿಗಳನ್ನು ಕಳೆಯುತ್ತಿದ್ದನು. ವರ್ಷಗಳು ಉರುಳಿದವು. ಈಗ ರಾಮು ಗಾಜಿನ ಗೋಡೆಯ ಕಚೇರಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕುತ್ತಿದ್ದನು. ತನ್ನ ಪ್ರತಿಬಿಂಬ ನೋಡುತ್ತಾ ಅವನು ಗ್ರಾಮದ ಮುಖ್ಯಸ್ಥನಿಗೆ ಕರೆ ಮಾಡಲು ಫೋನ್ ಎತ್ತಿಕೊಂಡನು. ಅವನು ಕೆಸರಿನಲ್ಲಿ ಆಡುವ ಹುಡುಗನಲ್ಲ, ಅವನು ನಿಲ್ಲಿಸಲು ನಿರಾಕರಿಸಿದ ವ್ಯಕ್ತಿ.